ಒಂದು ಆರೋಪ, ಸರ್ಕಾರ 1000 ದಿನ ಕೂಡ 1000 ಸುಳ್ಳುಗಳನ್ನು ಹೇಳಿ ಸರ್ಕಾರ ನಡೆದಿದೆ. ಸಾಕಷ್ಟು ಜನರಿಗೆ ತೊಂದರೆ ಆಗಿದೆ. ಕಾನೂನು ಸುವ್ಯವಸ್ಥೆ ಸಂಪೂರ್ಣ ಹಾಳಾಗಿದೆ. ಇಡೀ ರಾಜ್ಯದಲ್ಲಿ ಅತ್ಯಾಚಾರ, ಗಲಭೆಗಳು, ದರೋಡೆ, ಸುಲಿಗೆ, ಹಲವಾರು ಹಗರಣಗಳು ಇವತ್ತು ರಾಜ್ಯದಲ್ಲಿ ನಡೀತಾ ಇದ್ದಾವೆ. ಇವತ್ತು ಸರ್ಕಾರ ಸುಳ್ಳು ಭರವಸೆಯನ್ನು ಕೊಟ್ಟು ಜನರನ್ನ ಮೋಸ ಮಾಡಿದೆ ಅನ್ನುವಂಥ ಆರೋಪನ ಮಾಡ್ತೀವಿ. ಆ ಅಂಗವಾಗಿ ಇವತ್ತು ನಾವು ಸರ್ಕಾರದ 100 ದಿನದ 100,000 ಸುಳ್ಳು ಅನ್ನುವಂಥ ಪ್ರತಿಭಟನೆಯನ್ನ ಸರ್ಕಾರಿ ಬಸ್ಸುಗಳಿಗೆ ಹಾಗೂ ನಮ್ಮ ಪೋಸ್ಟ್ಗಳ ಹಚ್ಚೋ ಮುಖಾಂತರ ಪ್ರತಿಭಟನೆ ಮಾಡಿದ್ವಿ. ಅಲ್ಲ ಸರ್, ಈ 1000 ಸುಳ್ಳು ಅಂತ 1000 ಸುಳ್ಳು ಇವತ್ತು ಇವ್ರು ನಾವು ಬಹಳಷ್ಟು 1000 ದಿವಸ ಸರ್ಕಾರ ನಡೆಸಿದೀವಿ ಅನ್ನೋ 1000 ದಿವಸ ನಡೆಸಿದೆ ಸರ್ಕಾರ. ಆದ್ರೆ ಪ್ರತಿಯೊಂದು ದಿನ ಇವತ್ತು ವಾಲ್ಮೀಕಿ ನಿಗಮ ಹಗರಣ, ಮೂಡ ಹಗರಣಗಳು ಹಾಗೂ ಈ ಬಳ್ಳಾರಿಯಲ್ಲಿ ಏನು ಅವರ ಸರ್ಕಾರದ ಶಾಸಕರ ಒಂದು ಕುಮ್ಮಕ್ಕಿನಿಂದ ಅಲ್ಲಿ ಗಲಭೆಯಾಗಿ ಶಾಸಕರ ಮನೆಗಳ ಮೇಲೆ ಕಲ್ಲು ತರುವಂಥದ್ದು, ಗಂಡು ಹಾರಿಸುವಂಥದ್ದು, ಈ ರೀತಿ ದಿನಕ್ಕೊಂದು ಎಷ್ಟು ದಿವಸ ಸರ್ಕಾರ ನಡೆಸಿದ್ರೆ ದಿನಕ್ಕೊಂದು ಅವರು ಈ ತಪ್ಪುಗಳನ್ನು ಮಾಡ್ತಾ ಬಂದಿದೆ. ಆ ಮುಖಾಂತರ ಇವತ್ತು ಹಗರಣಗಳನ್ನು ಹೇಳಕ್ಕೋತ ಬಹಳಷ್ಟು ದಿನಕ್ಕೊಂದು ಅತ್ಯಾಚಾರಗಳು, ಕಿಡ್ನ್ಯಾಪ್ಗಳು ಇವು ಕೂಡ ಸಾಕಷ್ಟು ನಡೆದಿವೆ. ಮತ್ತು ಮೇಲಾಗಿ ಸರ್ಕಾರ ರೈತರಿಗಾಗಿ ಏನು ಕೇಂದ್ರಗಳನ್ನು ತೆಗಿಬೇಕಾಯ್ತು, ತೊಗರಿ ಕೇಂದ್ರ ಇರ್ಬೋದು ಹಾಗೂ ಮೆಕ್ಕೆಜೋಳ ತೆಗೀರಿ ಖರೀದಿ ಕೇಂದ್ರ ಅನ್ನುವಂಥ ಬೇಡಿಕೆಯನ್ನು ಬಹಳಷ್ಟು ಕಡೆ ರೈತರು ಹೋರಾಟ ಮಾಡಿದ್ರು, ನಾವು ಕೂಡ ಹೋರಾಟ ಮಾಡಿದ್ವಿ. ಅದನ್ನು ಕೂಡ ತೆಗಿಲಿಲ್ಲ. ಕೇಂದ್ರದಿಂದ ಬಂದಂಥ ದುಡ್ಡಿನಿಂದನೇ ಇವತ್ತು ಖರೀದಿ ಕೇಂದ್ರ ನಡೀತಾ ಇದೀವಿನ ರಾಜ್ಯ ಸರ್ಕಾರದಿಂದ ಯಾವುದೇ ರೀತಿ ಬೆಂಬಲ ಸಿಕ್ಕಿಲ್ಲ. ಈ ರೀತಿ ರೈತರು, ಮಹಿಳೆಯರಿಗಾಗಿ ಹಾಗೂ ದಲಿತರು, ST ಜನಾಂಗ ಎಲ್ಲ ಜನಾಂಗ ಕೂಡ ಇವತ್ತು ಅನ್ಯಾಯ ಆಗಿದೆ. ಇವತ್ತು ಈ ಕಾಂಗ್ರೆಸ್ ಸರ್ಕಾರದ 1000 ದಿನ ಏನವರು ಆಚರಣೆ ಮಾಡಾಕತ್ತಾರ, ಈ 1000 ದಿನ ಪೂರಾ 1000 ಸುಳ್ಳಿನಿಂದ ಕೂಡಿದಾಗೈತಿ. ಪ್ರತಿಯೊಂದು ದಿನ ಮುಂಜಾನೆ ನೋಡು ಸಂತಾನ ಬರೀ ಭ್ರಷ್ಟಾಚಾರ ಮಾಡ್ಯಾರ. ಅದನ್ನ ಬಿಟ್ಟರೆ ಏನೂ ಮಾಡಿಲ್ಲ. ಈಗ ವಾಲ್ಮೀಕಿ ನಿಗಮ ಹಿಡ್ಕೊಂಡು, ಮೂಡಾ ನಿಗಮ ಹಿಡ್ಕೊಂಡು, ಅಬಕಾರಿ ಹಿಡ್ಕೊಂಡು, ಭಾಗ್ಯಲಕ್ಷ್ಮಿ ಹಿಡ್ಕೊಂಡು ಪ್ರತಿಯೊಂದು ದಿನ ಒಂದೊಂದು ಹೊಸ ಸುಳ್ಳದ ಮ್ಯಾಗ ಇವರು ತಮ್ಮ 2.5 ವರ್ಷ ಅಂದ್ರೆ 3 ವರ್ಷ ಜೀವನ ತೆಗೆದಾರ. ಇನ್ನು 2 ವರ್ಷದಾಗ ಇನ್ನು 800 ದಿನದಾಗ ಇನ್ನ ಎಷ್ಟು ಸುಳ್ಳು ಹೇಳ್ತಾರ ಅನ್ನೋದು ಕಾದು ನೋಡ್ಬೇಕಾಗೈತಿ. ಈ 1000 ದಿನದ ಏನು ಅವ್ರು ಸಂಭ್ರಮಾಚರಣೆ ಮಾಡ್ಯಾರ, ಆ 1000 ದಿನದ ನಾವು ಒಂಥರ ತಿಥಿ ಆಚರಣೆ ಮಾಡ್ದಂಗೆ ಮಾಡಿ ಈ 1000 ದಿನ 1000 ಸುಳ್ಳು ಅಂತ ಈ ಪೋಸ್ಟರ್ ತಗೊಂಡ್ಬಂದ್ಬಿಟ್ಟು ನಾವು ಕೇವಲ ಸರ್ಕಾರಿ ವಾಹನಗಳಿಗೆ ಮಾತ್ರ ಹಚ್ಚಿವಿ, ಯಾವುದು ಪ್ರೈವೇಟ್ ವಾಹನಗಳಿಗೆ ಹಂಚಿಲ್ಲ. ಈ ಪೋಸ್ಟರ್ ತಂದು ಬರೀ ಸರ್ಕಾರಿ ವಾಹನಗಳಿಗೆ ಅಷ್ಟೇ ಉದ್ದೇಶ ಪೂರ್ವಕವಾಗಿ ಹಚ್ಚಿದೈತಿ. ಯಾಕಂದ್ರೆ ಸರ್ಕಾರ ಏನು ಇವ್ರು ಫ್ರೀ ಹಂಚಿ ಈ ಬಸ್ನಾಗ ತಿರುಗಾಡ್ರೆ ಗೊತ್ತಾಗ್ಲಿ ಇವ್ರು ಎಷ್ಟು ಸುಳ್ಳು ಹೇಳತ್ತಾರ ಅಂತೇಳಿ ಅದಕ್ಕೆ ಬಸ್ಗಳಿಗೆ ಹಚ್ಚಿ. ಧನ್ಯವಾದ. ಸಂದೀಪ್ ಪಾಟೀಲ್, ನಗರ ಮಂಡಲ ಅಧ್ಯಕ್ಷರು, ಭಾರತೀಯ ಜನತಾ ಪಾರ್ಟಿ. ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ, ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ ಸುಳ್ಳು ಹೇಳುತ್ತಿರುವ ಕಾಂಗ್ರೆಸ್ ಸರ್ಕಾರಕ್ಕೆ, ಸುಳ್ಳು ಹೇಳುತ್ತಿರುವ ಕಾಂಗ್ರೆಸ್ ಸರ್ಕಾರಕ್ಕೆ, ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ, ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ, ಸುಳ್ಳು ಹೇಳುತ್ತಿರುವ ಕಾಂಗ್ರೆಸ್ ಸರ್ಕಾರಕ್ಕೆ, ಸುಳ್ಳು ಹೇಳುತ್ತಿರುವ ಕಾಂಗ್ರೆಸ್ ಸರ್ಕಾರಕ್ಕೆ. बोलो भारत माता की जय, बोलो भारत माता की जय. प्रदीप सर का ट्रांसफर हाँ चाहिए ಕಾಂಗ್ರೆಸ್ ಸರ್ಕಾರಕ್ಕೆ, ಕಾಂಗ್ರೆಸ್ ಸರ್ಕಾರಕ್ಕೆ, ಕಾಂಗ್ರೆಸ್ ಸರ್ಕಾರಕ್ಕೆ.
ಕಾಂಗ್ರೆಸ್ ಸರ್ಕಾರಕ್ಕೆ ರಾಷ್ಟ್ರ ಕಾಂಗ್ರೆಸ್ ಸರ್ಕಾರಕ್ಕೆ ರಾಷ್ಟ್ರ ಸಿದ್ದರಾಮಯ್ಯಗೆ ರಾಷ್ಟ್ರ ಕಾಂಗ್ರೆಸ್ ಮುಖ್ಯಮಂತ್ರಿ ಸಿದ್ದರಾಮಯ್ಯಗೆ ರಾಷ್ಟ್ರ ಕಾಂಗ್ರೆಸ್ ಮುಖ್ಯಮಂತ್ರಿ ಸಿದ್ದರಾಮಯ್ಯಗೆ ರಾಷ್ಟ್ರ ಕಾಂಗ್ರೆಸ್ ಪ್ರಭುವಿಗೆ ನಮ್ಮ